ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಂಪು ಕಲರ್ ಸ್ಫಟಿಕ ಮಗು ಇವತ್ತು ಎಲ್ಲ ಪಾಟಲ್ಲೂ 3-4 ಪಾಟಲ್ಲಿದೆ. ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಅನ್ನಿಸ್ತು. ಅದಕ್ಕೆ ಮಗ್ನೆ ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೀನಿ. ಗಿಡ ನೋಡ್ತಾ ಇರ್ಬೋದು, ಒಂಥರ ಪುಟ್ಟದಕ್ಕಿದೆ. ಎಲೆ ಎಲ್ಲ ಪುಟ್ಟದಕ್ಕಿದೆ. ಇದು ಮಾಮೂಲಿ ಸ್ಫಟಿಕ ಥರ ಅಲ್ಲ, ಹಬ್ಬೋ ಥರ ಬರುತ್ತೆ. ಇದು ನೆಲಕ್ಕೆ ಹಾಕಿದ್ರೆ ಮಾಮೂಲಿ ಗಿಡಗಳು ಬರುತ್ತಲ್ಲ, ಆ ಥರ ಬರಲ್ಲ. ನೋಡಿ, ಈ ಥರ ಬರುತ್ತೆ. ಇದು ಎಲ್ಲ ಒಣಗೋದಂಗಾಗಿದೆ. ಹಿಂಗಿದ್ದಾಗಲೇ ಸ್ವಲ್ಪ ಜಾಸ್ತಿ ಹೂ ಬಿಡೋದು. ಈ ಗಿಡದಲ್ಲಿ ಇಷ್ಟು ಸಿಕ್ಕಿದೆ. ನೆಕ್ಸ್ಟ್ ಇನ್ನೊಂದು ಗಿಡದಲ್ಲಿ ನೋಡೋಣ ಬನ್ನಿ. ನೆಕ್ಸ್ಟು ಈ ಗಿಡದಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಇದೆಲ್ಲ ನಾನು ನೆಟ್ಟಿರೋದಲ್ಲ, ಎಲ್ಲ ಅದೇ ಗಿಡ ಸಿಡ್ದು ಬೀಜ ಎಲ್ಲ ಬಂದಿರುವಂಥದ್ದು. ಅದನ್ನು ಕಿತ್ತಾಕದೆ ಹಾಗೆ ಬಿಟ್ಕೊಂಡಿದ್ದೀನಿ ನೋಡಿ. ರೆಡ್ ಕಲರ್ ಸ್ಫಟಿಕ ಅಂದರೆ ಒಂಥರ ಡಿಫ್ರೆಂಟ್ ಇದೆಯಲ್ಲ, ಒಂಥರ ಖುಷಿ ಆಗುತ್ತೆ ನನಗೆ. ಇದನ್ನೇ ಒಂದು ಮೊಳ ಕಟ್ಟಬೇಕು ಅಂತ ಇಷ್ಟ, ಆದರೆ ಒಂದು ಮೊಳ ಅಂತೂ ಸಿಗಲ್ಲ. ಇಷ್ಟು ಸಿಕ್ಕಿದೆ ಇದರಲ್ಲಿ, ಈ ಗಿಡದಲ್ಲಿ. ಇನ್ನೊಂದು ಗಿಡದಲ್ಲಿ ನೋಡೋಣ ಬನ್ನಿ. ಇವೆರಡು ಪಾಟು ಅಕ್ಕಪಕ್ಕನೇ ಇರೋದ್ರಿಂದ ಈ ಪಾಟಲ್ಲೂ ಬಂದುಬಿಟ್ಟಿದೆ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೋಡಿ ಎಷ್ಟೊಂದಿದೆ. ಕೆಳಗಡೆನೂ ಇದೆ, ಆದರೆ ಇಷ್ಟೊಂದು ಬಿಡಲ್ಲ. ಅದು ಔಸ್ಕೊಂಡ್ಬಿಟ್ಟಿರುತ್ತೆ, ಒಳ್ಳೊಳಗೆ ಇರುತ್ತೆ, ಕೊಡ್ತಾ ಆಗಲ್ಲ, ಕಾಣಿಸೋದೇ ಇಲ್ಲ. ಇದು ಅರಳಿದ ತಕ್ಷಣ ಬೆಳಗ್ಗೆನೇ ಬಂದು ಕಿತ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಬಿಸಿಲಿಗೆ ಎಲ್ಲ ಬೇಗ ಬಾಡೋಗ್ಬಿಡುತ್ತೆ. ಅಂದರೆ ಟೆರೆಸಲ್ಲಿ ಇರೋದ್ರಿಂದ ಸ್ವಲ್ಪ ಬೇಗ ಡೈರೆಕ್ಟ್ ಬಿಸಿಲು ಬೀಳುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೋಗ್ಬಿಡುತ್ತೆ. ಹೂವೆಲ್ಲ ಕಲರೇ ಚೇಂಜ್ ಆಗಿಬಿಟ್ಟಿರುತ್ತೆ, ಡಬಲ್ ಕಲರ್ ಥರ ಕಾಣಿಸ್ತಿರುತ್ತೆ. ಹಿಂಗೆ ಅಂದ್ಬಿಟ್ಟು ನೋಡಿಬಿಟ್ಟು ಬಿಡಿಸ್ಕೊಬೇಕು, ಇಲ್ಲಾಂದರೆ ಕಾಣಿಸೋದೇ ಇಲ್ಲ. ಇದರಲ್ಲಿ ಜಾಸ್ತಿ ಸಿಕ್ಕಿದೆ ನೋಡಿ. ಇಷ್ಟು ಒಂದು ಗಿಡದಲ್ಲಿ ಟೋಟಲಾಗಿ ಇಷ್ಟು ಸಿಕ್ಕಿದೆ. ಇದೇ ಖುಷಿ. ಇಷ್ಟನ್ನೇ ಕಟ್ಟೋಣ ಬನ್ನಿ. ನೋಡಿ, ಟೋಟಲಾಗಿ ಇಷ್ಟು ಸಿಕ್ಕಿದೆ. ರೆಡ್ ಕಲರ್ ಸ್ಫಟಿಕ ಮಗ್ಗು. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಜಾಸ್ತಿ ಸಿಕ್ಕಿದ್ರೆ ಕಟ್ಬಿಟ್ಟು ದೇವ್ರಿಗೆ ಇಡಬೇಕು ಅಂತ. ಇವತ್ತು ಇಷ್ಟು ಸಿಕ್ಕಿದೆ. ಇಷ್ಟು ಸಿಕ್ಕಿರೋದೇ ನನಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ಇವತ್ತು. ಅದಕ್ಕೆ ಎಲ್ಲ ಮಗ್ನೆ ಬಿಡಿಸ್ಕೊಂಡು ಬಂದು ಇವಾಗ ಕಟ್ತಾ ಇದ್ದೀನಿ. ಏನಾ, ನಾನು ತಿಂಡಿ ತಿಂತಿಲ್ಲ, ಬಿಸ್ಕೆಟ್ ತಿಂತಿಲ್ಲ, ನಾನು ಏನು ತಿಂತಿಲ್ಲ ನಾನು. ಏನು ಹೇಳಿ, ಅಲ್ಲೇನಿಲ್ಲ, ಬೇಡ. ಒಂದು ನಿಮಿಷ, ಆಮೇಲೆ ಹೋಗೋಣ. ಹೂವು ಕಟ್ಟಿಬಿಡ್ತೀನಿ, ಓಕೆನಾ? ಇಷ್ಟನ್ನು ನಾನಿವಾಗ ಕಟ್ತಾಯಿದ್ದೀನಿ. ಕಟ್ಟೋದೇನು ಹೇಳ್ಕೊಡ್ತಿಲ್ಲ, ಸುಮ್ಮನೆ ಹಾಗೆ ನನಗೆ ಇಷ್ಟ ಬಂತು ಕಟ್ಟೋಣ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಇಟ್ಟರೆ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಅರಳಿರೋದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಮೊದಲೆಲ್ಲ ಇದನ್ನು ಕಟ್ಟಿಟ್ಬಿಟ್ಟು ರಾತ್ರಿ ಹೊತ್ತು ಚಿಕ್ಕವ್ರು ಇರಬೇಕಿದ್ರೆ ನಾವು ಬೆಳಗ್ಗೆ ಬೇಗ ಎದ್ದು, ಇದಕ್ಕೋಸ್ಕರನೇ ಬೇಗ ಎದ್ದು ನೋಡ್ತಾ ಇದ್ವಿ ನಾವು, ಹಿಂಗೆ ಅರಳಿದೆ ಏನೋ ಅಂತ. ಹಾಗೆ ಇವತ್ತು ರೆಡ್ ಕಲರ್ ಸ್ಫಟಿಕಾನ ಕಟ್ಟಿಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ಇದು ನನಗೆ ಡಿಫ್ರೆಂಟ್ ಅನ್ನಿಸ್ತು. ರೆಡ್ ಕಲರ್ ಸ್ಫಟಿಕ ಒಂಥರ ರೆಡ್ಡು ಎಲ್ಲೂ ನೋಡಿರಲಿಲ್ಲ. ನಾನು ನೋಡಿದ್ದು ಪರ್ಪಲ್ಲು, ವೈಟು, ಬೇಬಿ ಪಿಂಕು, ಮತ್ತು ಸರಸ್ವತಿ ಕಲರು, ಮತ್ತು ಯೆಲ್ಲೋ ಕಲರ್ ನೋಡಿದ್ದೆ. ಅದನ್ನು ಮೊದಲು ನಮ್ಮ ಅಮ್ಮನ ಮನೇಲಿ ಹಾಕಿದ್ವಿ ನಾವು. ಇವಾಗ ನನ್ನ ಹತ್ರ ಸುಮಾರು ಕಲರ್ಸ್ ಇದೆ. ಬ್ಲೂವಲ್ಲೇ 2 ಇದೆ, ಲೈಟ್ ಕಲರ್ ಬ್ಲೂ ಮತ್ತು ಡಾರ್ಕ್ ಪರ್ಪಲ್ ಇದೆ, ಮತ್ತು ಸರಸ್ವತಿ ಕಲರು ಡಬಲ್ ಕಲರ್ ಇದೆ, ಆಮೇಲೆ ಬೇಬಿ ಪಿಂಕ್ ಇದೆ, ಮತ್ತು ರೆಡ್ಡು, ವೈಟ್ ಇಷ್ಟು ಇದೆ. ಎಲ್ಲನೂ ಒಂದೇ ಸೈಡಲ್ಲಿ ಎಲ್ಲನೂ ಹಾಕಬೇಕು ಅಂತ ಇಷ್ಟ. ಆದರೆ 1-2 ಕಲರ್ ಹಾಕಿಲ್ಲ ಇನ್ನು. 2 ಕಲರ್ ಹಾಕಬೇಕು ಅರ್ಜೆಂಟಾಗಿ, ಇನ್ನೇನು ಮುಗಿದೋಗ್ಬಿಡತ್ತೆ. ಎಲ್ಲರೂ ಕೇಳ್ತಾಯಿದ್ರು ನನಗೆ, ಏನು ಇಷ್ಟೊಂದು ವೀಡಿಯೋ ಹಾಕ್ತೀಯಾ ಸ್ಫಟಿಕ ಹೂವು, ಈಗ ಬಿಡ್ತಿದೀಯಾ ಅಂತ. ಇಲ್ಲ, ವೀಡಿಯೋ ಮಾಡಿಟ್ಕೊಂಡು ಆಮೇಲೆ ಹಾಕ್ತಿದೀಯಾ ಅಂತ. ಇಲ್ಲ, ನಮ್ಮ ಮನೇಲಿ ಸ್ಫಟಿಕ ಈಗಲೇ ಬಿಡ್ತಾ ಇರೋದು. ಅಷ್ಟೊಂದು ಬಿಡ್ತಾ ಇದೆ ಈಗ.
ನಾನು ಬಿಟ್ಟಾದಮೇಲೆ ಕಟ್ ಮಾಡಿದ್ರೆ ಇನ್ನೊಂದು 3 ತಿಂಗಳು ಇರಲ್ಲ. ನೆಕ್ಸ್ಟ್ ಆಮೇಲೆ ಪುನಃ ಶುರುವಾಗುತ್ತೆ. ಅಷ್ಟೇ, ಕಟ್ ಮಾಡಿದ್ರೆ ಗಿಡ ಚೆನ್ನಾಗಿ ಬಂದು ಆಮೇಲೆ ಬಿಡುತ್ತೆ ಅಂತ ಅಷ್ಟೇ. ನಮ್ಮದು ಬಿಡ್ತಾ ಇದೆ, ಬೇಬಿ ಪಿಂಕು ಬಿಡ್ತಾ ಇದೆ, ಡಬಲ್ ಕಲರ್ದು ಬಿಡ್ತಾ ಇದೆ, ರೆಡ್ಡು ನೋಡಿ ಇಷ್ಟು ಶುರುವಾಗಿದೆ, ವೈಟು ಬಿಡ್ತಾ ಇದೆ. ಇನ್ನೇನು ಸ್ಟಾಪ್ ಆಗಿಬಿಡುತ್ತೆ. ಒಂದೊಂದು ಸಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಒಂದೊಂದು ದಿನ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಕಡಿಮೆ ಇರುತ್ತೆ. ಒಂದೊಂದು ಗಿಡದಲ್ಲಿ ಮುಗ್ದೋಗಿದೆ, ಒಂದೊಂದು ಗಿಡದಲ್ಲಿ ಇನ್ನೂ ಬಿಡ್ತಾನೇ ಇದೆ. ಹಾಗೆ ಪರ್ಪಲ್ ಕಲರ್ದು ಮುಗ್ದೋಗಿತ್ತು, ಫಸ್ಟೇ ಬಿಟ್ಟು ಮುಗ್ದೋದ್ಮೇಲೆ ನಾನೇನು ಮಾಡಿದೆ, ಅದನ್ನು ಕಟ್ ಮಾಡಿದೆ. ಚಿಗುರಿದ ಮೇಲೆ ಪುನಃ ಶುರುವಾಗಿದೆ, ಸ್ಫಟಿಕ ಪುನಃ ಬಿಡ್ತಾ ಇದೆ. ಹಾಗಾಗಿ ಲಾಸ್ಟ್ ಟೈಮು ಹಾಗೆ ಆಗಿತ್ತು. ಹೂವು ಬಿಡೋ ಟೈಮಲ್ಲಿ ನಾನು ಗಾರ್ಡನ್ ಕ್ಲೀನ್ ಮಾಡಿಸ್ಬೇಕು ಅಂದ್ಕೊಂಡಾಗ ಅವರು ಇನ್ನೇನು ಹೂವು ಬಿಡ್ತಾಯಿತ್ತು, ಕಟ್ ಮಾಡಿಬಿಟ್ಟಿದ್ರು. ಈ ಸಲ ಒಂದೇ ಒಂದು ಕಡ್ಡಿ ಇತ್ತು ಬೇಬಿ ಪಿಂಕು, ಅದರಲ್ಲೇ ಸುಮಾರು ಬಿಡ್ತು. ಹೇಳ್ಬೇಕಂದ್ರೆ ಇವತ್ತು ನಂಗೆ ರೆಡ್ಡು ಇಷ್ಟು ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು, ಜಾಸ್ತಿ ಹಾಕಬಾರ್ದು ನೀರು, ಸುಮ್ಮನೆ ನೀರು ಹಾಗೆ ಸ್ಪ್ರೇ ಮಾಡಿಬಿಟ್ಟು ಮುಚ್ಚಿ ಇಟ್ಬಿಟ್ರೆ ನಾಳೆ ಬೇಗ ಅರಳಿರುತ್ತಲ್ಲ, ಅವಾಗ ಚೆನ್ನಾಗಿರತ್ತೆ. ಮೊದಲೆಲ್ಲ ಇಂಡಿಪೆಂಡೆನ್ಸ್ ಡೇ ಬಂದರೆ ಸ್ಕೂಲಿಗೆ ಹೋಗ್ತಿದ್ದಾಗ ರಾತ್ರಿ ಸಂಜೆ ಟೈಮೆಲ್ಲ ಮಗ್ಗೆಲ್ಲ ಬಿಡಿಸಿ ಕಟ್ಟಿ ಇಟ್ಬಿಟ್ಟು ನಾವು ಬೆಳಗ್ಗೆ ಇಂಡಿಪೆಂಡೆನ್ಸ್ ಡೇಗೆ ತೊಗೊಂಡೋಗ್ತಿದ್ವಿ. 5 ಮಾರು 6 ಮಾರು ಆ ಥರ ಅಷ್ಟಷ್ಟು ತೊಗೊಂಡೋಗ್ತಿದ್ವಿ. ಪರ್ಪಲ್ಲು ವೈಟು ಬೇಗ ಬಿಟ್ಬಿಡೋದು, ಬೇಬಿ ಪಿಂಕ್ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ನೋಡಿ ಇದು ಕಟ್ಟಿ ಎಲ್ಲ ಆಗಿದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಇಡ್ತೀನಿ. ಒಂದು ಬಿಟ್ಟಿದ್ದೀನಿ. ಈ ರೀತಿ ಸುತ್ತ ಒಂಚೂರು ಹಾಕಿಬಿಟ್ಟು ಹಿಂಗಿಟ್ಬಿಟ್ಟು ಮುಚ್ಚಿದ್ರೆ ಆಯಿತು. ಬೆಳಗ್ಗೆಗೆ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ತೋರಿಸ್ತೀನಿ ನಾನು ಪುನಃ. ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆಪ್ಪ, ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅರಳಿದೆ. ನಾನು ಹೇಳಿದ್ನಲ್ಲ, ಚಿಕ್ಕವ್ರು ಇರಬೇಕಿದ್ರೆ ಇದನ್ನು ನೋಡೋಕ್ಕೆ ಬೆಳಗ್ಗೆನೇ ಬೇಗ ಎದ್ದೇಳ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾರಿಗಾರು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನೀಟಾಗಿ ತುಂಬ ಉದ್ದ ಕಟ್ಟಿದ್ರೆ, ಜಾಸ್ತಿ ಸಿಕ್ಕಿದಾಗ ಉದ್ದ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪ್ಯೂರ್ ರೆಡ್ಡು, ಇದು ದಾಸವಾಳ ಬರುತ್ತೆ ಈ ಕಲರು. ನಿಜಕ್ಕೂ ನಾನು ನೋಡಿರಲಿಲ್ಲ ಸ್ಫಟಿಕನ, ಈ ಥರ ರೆಡ್ ಸ್ಫಟಿಕನ. ಭಾಳ ಡಿಫ್ರೆಂಟ್ ಅನ್ನಿಸ್ತು ನನಗೆ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.